ಫ್ರೆಂಡ್ಸ್, ಇಲ್ಲಿ ರೊಟ್ಟಿ ಮಾಡಿ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಶುಭ ಸಂಜೆ. ಇವಾಗೆ ಅಡುಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಎಲ್ಲರಿಗೂ ಇವತ್ತಿನ ಅಡುಗೆ ಬಂದು ಮೆಂತ್ಯ ಸೊಪ್ಪು ಎಳೆದು ಚೆನ್ನಾಗಿ ಸಿಕ್ಕಿತ್ತೆ, ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತೊಳೆದ್ಬಿಟ್ಟು ಇಲ್ಲಿ ಮೈಸೂರು ಬೇಳೆ ಅಂತೀವಿ, ಆಯಿತು ಚಣ್ಗಿ ಬೇಳೆ ಅಂತೀವಿ ನಮ್ಮ ಉತ್ತರ ಕರ್ನಾಟಕ ಸೈಡು. ಚಣ್ಗಿ ಬೇಳೆ ಮೈಸೂರು ಬೇಳೆ ಎರಡು ಒಂದೇ. ಇದು ನೀರಲ್ಲಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಂದು ರೊಟ್ಟಿಗೆ ತವಾ ಹಂಚಿಟ್ಕೊಂಡಿದ್ದೀನಿ. ರೊಟ್ಟಿಗೆ ನೀರು ಕಾಯ್ದಿದೆ. ಬಿಸಿನೀರು ಹಾಕೋಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ಇಲ್ಲಿ ಸ್ವಲ್ಪ ಓಪನ್ ರೈಸ್ ಅನ್ನ ಮಾಡ್ಕೋತಾ ಇದ್ದೀನಿ ನಾನು. ಜಾಸ್ತಿ ಏನು ಕುಕ್ಕರ್ ಕ್ಯಾಪ್ ಹಾಕೋದಿಲ್ಲ. ಪಲಾವು ಟೊಮೆಟೊ ಬಾತ್ಗಳು ಮಾಡೋಂಗಿದ್ರೆ ಒಂದು 5 ನಿಮಿಷ ಕ್ಯಾಪ್ ಮುಚ್ಕೋತೀನಿ ಅಷ್ಟೇ. ಮುಚ್ಚಿಬಿಟ್ಟು ಒಂದು 2 ನಿಮಿಷ ಕಡಿಮೆ ಉರಿಯಲ್ಲಿ ಇಡ್ತೀನಿ. ಅದು ಬಂದು ನನ್ನ ಮಗಳಿಗೆ ಮಧ್ಯಾಹ್ನ ಅಕ್ಕಿ ತೊಳೆದು ನೆನೆಸಿದ್ದೀನಿ. ಇಲ್ಲಿ ನೋಡ್ರಿ, ನಾಳೆ ದೋಸೆ ಟಿಫಿನ್ಗೆ ಅಂತ ಅವಲಕ್ಕಿ ಉದ್ದಿನಬೇಳೆ ಮೆಂತ್ಯ ಹಾಕಿ ನೆನೆಸಿ ನೀರು ಹಾಕಿ ಇಟ್ಟಿದ್ದೀನಿ. ಈ ಕಡೆ ನನ್ನ ಮಗಳಿಗೆ ಸ್ವಲ್ಪ ಮೆಣಸಿನ್ಕಾಯಿ ಬಿಡಿಸಮ್ಮ ಅಂತ ಹೇಳಿದ್ದೀನಿ. ಇಲ್ಲೆಲ್ಲ ಬಿಡಿಸಿ ಒಂದು ಕಡೆ ಹಾಕ್ತಾ ಇದ್ದಾಳೆ ನನ್ನ ಮಗಳು. ಅವಳಿಗೆ ಹೊಟ್ಟೆ ಹಸಿವಾಗಿತ್ತೆ, ನನಗೆ ಕಾಫಿ ಟೀ ಮಾಡಿಕೊಡು ಅಂತ ಕೇಳ್ತಾ ಇದ್ಲು. ಇಲ್ಲಮ್ಮೋ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ, ಅಡುಗೆ ಮಾಡಿದ ತಕ್ಷಣ ಊಟ ಮಾಡತ್ತೆ ಅಂತ ಹೇಳಿದ್ದೀನಿ. ಅದಕ್ಕೆ ಸರಿಸ್ಕೊಂಡಿದ್ದಾಳೆ. ನೆಕ್ಸ್ಟ್ ಟೈಮು ಅವಳಿಗೆ ಬೇಕಾದಾಗೆ ಮಾಡಿಕೊಡ್ತೀನಿ. ಇವತ್ತಿನ ವ್ಲಾಗ್ಸ್ ವಿಡಿಯೋಸ್ ನೋಡ್ರಿ. ಇವಾಗೆ ಸ್ವಲ್ಪ ಕ್ಯಾಪ್ ಮುಚ್ಕೊಂಡಂದರೆ ಸರಿ ಹೋಗುತ್ತೆ. ಬಂದು ಇವಾಗ ಇದು ನೀರಾಕಿ ತೊಳೆಯೋಣ. ನೀಟಾಗಿ ತೊಳ್ಕೊಂಡು ನೀರು ಜಾನುತ್ತೆ. ಫ್ರೆಂಡ್ಸ್, ಇಲ್ಲಿ ರೊಟ್ಟಿ ಮಾಡಿ ರೆಡಿಯಾಗಿತ್ತೆ. ಇಲ್ಲಿ ಮೆಣಸಿನ್ಕಾಯಿ ಹುರಿದು ತೆಗ್ದು ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇದು ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದು ಒಗ್ಗರಣೆಗೆ. ಇಲ್ಲಿ ಸ್ವಲ್ಪ ಮೊಟ್ಟೆ ಬೇಕು ಅಂದರು, ಕುದಿಸು ಅಂದರು, ಕುದಿಸಿದ್ದೀನಿ. ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ ಪಲ್ಯ ಮಾಡ್ಕೊಳ್ಳೋಕ್ಕೆ. ಇವಾಗ ಅದು ಪೇಸ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಆದಷ್ಟು ಚೆಂದ ಇರುತ್ತೆ. ಮೆಂತ್ಯ ಸೊಪ್ಪು ಮತ್ತು ಫ್ರೆಂಡ್ಸ್, ಇವಾಗ ಬೆಳ್ಳುಳ್ಳಿ ಹಸಿ ಖಾರ ಕುಟ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ, ಹಾಗೆ ಗ್ರೈಂಡ್ ಮಾಡ್ಕೊತೀನಿ.
ಫುಲ್ ಪೇಸ್ಟ್ ಆಗಬಾರ್ದು, ಸ್ವಲ್ಪ ತರಿ ತರಿ ಇರಬೇಕು. ಖಾರ ಖಾರ ತರಿ ತರಿ ಅಂದಲ್ಲೇ ಟೇಸ್ಟ್ ಇರುತ್ತೆ. ಫುಲ್ ಪೇಸ್ಟ್ ಆದರೆ ಒಂಥರ ಚೆನ್ನಾಗಿರಲ್ಲ ಟೇಸ್ಟು. ಹಸಿಮೆಣ್ಸಿನ್ಕಾಯಿ ಅದು ಹಾಕಿದಷ್ಟು ಈ ಸೊಪ್ಪು ಪಲ್ಯ, ಬೆಂಡೆಕಾಯಿಗೆ ಮತ್ತು ಚೌಳಿಕಾಯಿ ಪಲ್ಯಗೂ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಎಣ್ಣೆ ಹಾಕೋತಾ ಇದ್ದೀನಿ. ನೋಡ್ರಿ, ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ನಿನ್ನೆ ಸಾಸಿವೆ ಹಾಕೋತಾ ಇದ್ದೀನಿ. ಬಾಕ್ಸ್ ತೊಳೆದಿಟ್ಟಿದ್ದೀನಿ, ಹಾಕಬೇಕು. ಒಂದು ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ, ಕಟ್ ಮಾಡ್ಕೊಳ್ಳಿ. ಬರಣಿದಲ್ಲಿ ಇವಾಗ ಉಪ್ಪು ಹಾಕೋತಾ ಇದ್ದೀನಿ, ತೊಳೆದಿಟ್ಟಿದ್ದೆ. ನೋಡ್ರಿ, ಮೈಸೂರು ಬೇಳೆ, ಚಳಿಗೆ ಬೇಳೆ ಅಂತಾರೆ. ಇವಾಗ ನೆನೆಸಿ ನೀರು ಎಲ್ಲ ತೆಗೆದಿಟ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡ್ರಿ, ಇವಾಗ ಒಂದು ಸ್ವಲ್ಪ ಖಾರಕ್ಕೆ ತಕ್ಕಂಥಷ್ಟು ಖಾರ ಹಾಕ್ತೀವಿ. ನಿಮ್ಮ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ನಾನು ಎಷ್ಟು ಬೇಕು ಹಾಕ್ಕೊತಾ ಇದ್ದೀನಿ. ಸೊಪ್ಪು ಪಲ್ಯಗೆಲ್ಲ ಜರ ಖಾರ ಇದ್ದಷ್ಟು ಚೆಂದ. ಮತ್ತು ಒಣ ಖಾರ ಅದು ಒಂದು ಟೇಸ್ಟ್ ಕೊಡುತ್ತೆ, ಮತ್ತು ಇದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಎರಡು ಥರದ್ದು ಮಾಡಿದ್ದೀನಿ, ತುಂಬ ವಿಡಿಯೋ ಹಾಕಿದ್ದೀನಿ ಮೆಂತ್ಯ ಸೊಪ್ಪು. ಆದರೂ ಇವತ್ತು ಸಂಜೆ ನಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ವಿಡಿಯೋ ಮಾಡಿಕೊಂಡ್ರೆ ಆಯಿತು ಅಂತಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇವಾಗ ನಾನು ಸಣ್ಣ ಉಪ್ಪು ಹಾಕ್ಕೊತೀನಿ, ಅದಕ್ಕೂ ಸ್ವಲ್ಪ ಹಾಕ್ತಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಅದು ಅಲ್ಲಾಡ್ತದೆ, ಮನೆ ಬಿದ್ದೈತೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಗಾಯ್ಸ್ ಒಂದು ನಿಮಿಷ. ಇವಾಗ ಸೊಪ್ಪು ಹಾಕ್ತಾ ಇದ್ದೀನಿ ನೋಡ್ರಿ. ಇವಾಗ ನೋಡ್ರಿ ಮಿಕ್ಸ್ ಮಾಡಿದ್ದಾಯಿತು. ಇವಾಗ ಒಂದು 2 ನಿಮಿಷ ಒಂದು ಮುಚ್ಚಳದಿಂದ ಮುಚ್ಚಿಬಿಟ್ಟು ಒಂದು 2 ಸೆಕೆಂಡ್ ಬಿಟ್ಟರೆ ಮೆಂತ್ಯ ಸೊಪ್ಪು ರೆಡಿಯಾಗಿರುತ್ತೆ. ಇಲ್ಲಿ ಮೊಟ್ಟೆ
ಅದು ಶೇಂಗಾದು ಪುಡಿ ತರೋ ಎಲ್ಲ ಐತೆ ನೋಡಿ. ಅಡುಗೆ ಎಲ್ಲ ಆಯಿತು, ಊಟ ಕೂತ್ಕೊಂಡಿದ್ದೀವಿ ಎಲ್ಲರೂ. ನೈಟ್ ಹೊತ್ತು ಒಂದು ಹೊತ್ತು ಮಾತ್ರ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ. ಇವತ್ತಿನ ವ್ಲಾಗ್ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಸಿಗೋಣ. ಬೈ ಬೈ. ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಅರ್ಲಿ ಮಾರ್ನಿಂಗ್ ಎದ್ದಿದ್ದು, ಅರ್ಲಿ ಮಾರ್ನಿಂಗ್ ಅಂದರೆ 6 ಗಂಟೆ ಹಾಗೆ ಎದ್ದು ಎಲ್ಲ ಕಡಲೆ ಶೇಂಗಾ ಹುರ್ಕೊಂಡು, ಹಸಿಮೆಣಸಿನ್ಕಾಯಿ ಹುರ್ಕೊಂಡು ಸ್ವಲ್ಪ ಪೇಸ್ಟ್ ಇತ್ತು ಅದೇ ಹಾಕಿದೆ. ದೋಸೆಗೆ ರುಬ್ಸ್ಕೊಂಡು ಬಂದು ಚಟ್ನಿ ಆಗಿದೆ, ರೆಡಿ ಮಾಡ್ಕೊಂಡು ನೋಡಿ. ದೋಸೆ ತವ ಇಟ್ಕೊಂಡಿದ್ದೀನಿ, ಈ ಕಡೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಚಟ್ನಿ, ಶೇಂಗಾ, ಕೊಬ್ಬರಿ, ಕರಿಬೇವು ಸೊಪ್ಪು, ಜೀರಿಗೆ ಹಾಕಿ ರುಬ್ಕೊಂಡಿದ್ದೀನಿ. ಇವಾಗ ದೋಸೆ ತವ ಕಾಯ್ದಿದ್ದೆ, ದೋಸೆ ಹಾಕೋಣ. ಸ್ವಲ್ಪ ದಪ್ಪನೇ ಹಾಕ್ತಾ ಇದ್ದೀನಿ. Yeah,